ಗಾಡಿ ಸೀಸ್ ಮಾಡಿ ಎಂಕ್ವೈರಿ ಕಳ್ಕೊಂಬನ್ನಿ. ಸರ್ ಯಾಕೆ ಸರ್? ಯಾಕ ಸ್ಟೇಷನ್ ಬಾ, ಎಲ್ಲ ಹೇಳ್ತೀನಿ. ವಾಟ್ ನಾನ್ಸೆನ್ಸ್, ನನ್ನ ಫ್ಲೈಟ್ ಮಿಸ್ ಆಗುತ್ತೆ. ಸರ್ ನಮ್ಮ ಜೊತೆ ಬನ್ನಿ, ನಮ್ಮದೇ ಆದ ಸ್ಪೆಷಲ್ ಏರೋಪ್ಲೇನಲ್ಲಿ ಕಳಿಸ್ಕೊಡ್ತೀವಿ. ಸಾಧ್ಯ ಇಲ್ಲ ರೀ. ನೀವಾಗೆ ಕೋಆಪ್ರೇಟ್ ಮಾಡಿದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ, ಇಲ್ಲಾಂದರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಪ್ರಯೋಗ ಮಾಡಬೇಕಂತ. ಎತ್ತರ ಗಾಡಿ. ಎಂಕ್ವೈರಿ ಬೇರೆ ಬೇರೆ ಥರ ಇರುತ್ತೆ. ಏರೋಪ್ಲೇನ್ ಹತ್ಸೋ ತನಕನೂ ಇರುತ್ತೆ. ವಿಷಯ ಸೀರಿಯಸ್ ಆಗಿರೋದ್ರಿಂದ ಕೋಆಪ್ರೇಟ್ ಮಾಡಿದರೆ ನಿಮಗೆ ಒಳ್ಳೆಯದು. ಈ ಟ್ರಾವೆಲ್ಸ್ ಗಾಡಿ ಸರ್, ಈ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಏರ್ಪೋರ್ಟ್ ಡ್ರಾಪ್ ಅಂದರು, ಅದಕ್ಕೆ ಹತ್ತಿಸ್ಕೊಂಡು ಬಂದೆ. ಇದನ್ನೆಲ್ಲ ಬುಕ್ ಮಾಡೋದು ನಮ್ಮ ಬಾಸು, ಅವ್ರು ನಿಮ್ಮ ಬ್ರದರು ಸರ್. ಆದಿತ್ಯನ ಕಾರ. ಆದರೆ ಆದಿತ್ಯನ ಕಡೋರ ಮಾತ್ರಕ್ಕೆ ನಿಮಗೆ ಯಾವ ಕನ್ಸೆಷನ್ ಸಿಗಲ್ಲ. ಕರೆಕ್ಟ್ ಸರ್? ನಾನು ಹೋದ ಕಾರ್ ಚೆಕ್ ಮಾಡಲ ಸರ್? ಕಾರ್ ಚೆಕ್ ಮಾಡು, ಜಾಲಾಡ್ಸು, ಯಾವ ಕ್ಲೂನು ಬಿಡಬೇಡ. ಓಕೆ ಸರ್. ನಾನು ಯಾರಂತೂ ಗೊತ್ತಿಲ್ಲದೆ ನಡ್ಕೋತಿದ್ದೀರಾ. ನಾನು ಯಾರಂತೂ ಗೊತ್ತಾದ್ಮೇಲಲ್ಲ, ನಾವು ಅನ್ಕೊಂಡಿರೋ ವ್ಯಕ್ತಿನೇ ನೀನಾಗಿದ್ರೆ ಆಗಿದೆ ಹಬ್ಬ. ಕಾರ್ ಸಿಕ್ಕು. ಸರ್ ಮಾಲ್ ಸಿಕ್ತು ಸರ್. ಅವತ್ತು ಹಿಡಿದು ಅಲ್ಲ, ಅದೇ ಮಾಲ್ ಸರ್ ಇದು. ಹೆರೋಯಿನ್ ಮೊನ್ನೆ ಸಿಕ್ತಲ್ಲ ಮಾಲ್, ಅದ್ರ ಜೊತೆ ಇಡು. ಓಕೆ ಸರ್. ಈಗ ಹೇಳು ನೀನು ಯಾರು ಅಂತ. ಏಯ್, ಮಾತು ಮರ್ಯಾದೆಯಿಂದ ಬರಲಿ. ಮರ್ಯಾದೆ ಇದೆ. ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಇನ್ನೂ ಮರ್ಯಾದೆ ಇದೆ. ವೆರಿ ಗುಡ್ ಆರ್ಯ. ಎನ್ಕ್ವೈರಿ ನಡೀಲಿ. ಈ ವಿಷಯ ಕಮಿಷನರ್ ಗೊತ್ತಾಗಿಲ್ಲ, ತುಂಬ ಖುಷಿ ಪಟ್ಟರು. ಥ್ಯಾಂಕ್ ಯು ಸರ್. ಅದೇ ಟೆನ್ಷನ್ ಮಾಡ್ಕೋಬೇಡ್ವು. ನಾನು ರಂಜಿತಿಗೆ ಹೇಳಿದ್ದೀನಿ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಯಾರೇನು ಮಾಡ್ಕೊಳಕ್ಕಾಗಲ್ಲಮ್ಮ. ನೀನಂತ ಭರವಸೆಗಳೆಲ್ಲ ಇಟ್ಕೋಬೇಡ. ರಂಜಿತ್ ನನ್ನ ಸ್ವಂತ ಅಣ್ಣ ಆಗಿರ್ಬೋದು, ಆದರೆ ಅವ್ನು ನನ್ನ ಪರವಾಗಿ ನಿಂತ್ಕೋತಾರಂತ ನಂಗೆ ಭರವಸೆ ಇಲ್ಲ. ಅವ್ನು 2 ಕಡೆನೂ ಮ್ಯಾನೇಜ್ ಮಾಡೋಕ್ಕೆ ನೋಡ್ತಾನೆ. ಸಾಧ್ಯ ಆದರೆ ನಮಗೆ ಸಹಾಯ ಮಾಡ್ತಾನೆ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತಾನೆ. ಅವನು ಎಂಥವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆಗೆ ಬಂದಮೇಲೆ ಏನೇನೆಲ್ಲ ಆಯಿತು. ನಿಮ್ಮ ಮಾವನ ಜೀವ ಕಾಪಾಡಕ್ಕೆ ಹೋಗಿ ಸ್ವಂತ ಮಗನನ್ನೇ ಜೈಲೊಳಗೆ ಕಳಿಸೋ ಹಾಗಾಯಿತು. ನಿರೋಷ, ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡ. ಅದೇ ಫೋನ್ ರಿಂಗ್ ಆಗ್ತಿದೆ ಕಣೋ, ನೋಡು ಯಾರು ಅಂತ. ಅಮ್ಮ, ನನ್ನ ಡ್ರೈವರ್ ಹರಿ ಫೋನ್ ಮಾಡಿದ್ದಾನೆ. ಮಾತಾಡೋ, ಏನು ಅಂತ ಕೇಳು. ಹಲೋ. ಹಲೋ ಅಣ್ಣ, ನಮ್ಮನ್ನ ಸ್ಟೇಷನಿಂದ ರಿಲೀಸ್ ಮಾಡಿಬಿಟ್ರಣ್ಣ. ಏನು? ಪೊಲೀಸ್ನವರು ನಿನ್ನ ರಿಲೀಸ್ ಮಾಡಿದ್ರಾ? ಅಂದ್ರೆ ಓನರ್ದೇ ತಪ್ಪು ಅಂತ ನನ್ನ ಅರೆಸ್ಟ್ ಮಾಡ್ತಾನೆ ಅನ್ಸುತ್ತೆ. ಇಲ್ಲ ಅಣ್ಣ, ಕಾರ್ನು ಬಿಟ್ಬಿಟ್ರು. ಆಮೇಲೆ ಕೇಸ್ನೂ ಹಾಕಿಲ್ಲ, FIR ಬರ್ಕೊಂಡಿಲ್ಲ ಅಣ್ಣ. ಅದೇಗೆ ಸಾಧ್ಯನೋ? ಅವ್ರು ಅರೆಸ್ಟ್ ಮಾಡಿದ್ದು ಯಾರೋ ದೊಡ್ಡ ಮನುಷ್ಯ ಅಂತೆ. ಅವ್ರ ಹೆಸರು ಹೇಳಿದ ತಕ್ಷಣನೇ ಇನ್ಸ್ಪೆಕ್ಟರ್ ನಡುಗ್ಬಿಟ್ರು ಅಣ್ಣ. ನಮ್ಮನ್ನು ಅರೆಸ್ಟ್ ಮಾಡಿದ್ದಕ್ಕೆ ಸರ್ರೇ ಬೈಸ್ಕೊಂಡ ಅಣ್ಣ ಅವನು. ಎಲ್ಲರೂ ಬೈಯದೆ ಇನ್ಸ್ಪೆಕ್ಟರ್ಗೆ. ಆಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ಟ. ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನೇನು ಕೇಸ್ ಸಿಗ್ಲಿಲ್ವಲ್ಲ. ನನ್ನ ಕಾರ್ನ ಮತ್ತು ನಮ್ಮ ಕಸ್ಟಮರ್ನ ಬಿಟ್ಟು ಕಳಿಸ್ತಾ ಇದ್ದ ಅಣ್ಣ. ಹೌದಾ? ನಿಜನೋ? ಕಾರಲ್ಲಿದೆ ಇವಾಗ? ಅಣ್ಣ, ಕಾರ್ನ ಟ್ರಾವೆಲ್ಸ್ ಹತ್ರ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಣ್ಣ. ಯಾಕೋ ಗ್ರಾಚರಣೆ ಸರಿ ಇಲ್ಲ ಅಣ್ಣ, ನಾನು ಕೆಲಸಕ್ಕೆ ಸೇರ್ಕೊಂಡಾಗ್ಲಿಂದ. ಹಾಗಲೇ ಹೇಳ್ಬೇಡ ಕಣೋ. ಯಾವ ತೊಂದರೆ ಸಿಗಾಕೊಂಡ್ರು ಹೇಗೋ ಗೆದ್ದು ಬರ್ತಾ ಇದೀವಿ ನಾವು. ಇಂಥ ಟೈಮಲ್ಲಿ ಕೆಲಸ ಬಿಟ್ಟು ಹೋಗ್ಬೇಡ ನೀನು. ನಾನು ಕೆಲಸ ಬಿಡ್ತೀನಾ? ನಿಮ್ಮನ್ನು ಇಂಥ ಟೈಮಲ್ಲಿ ಇಲ್ಲಿ ಬಿಟ್ಟು ಎಲ್ಲಿಗಣ ಹೋಗ್ಲಿ? ನಾಳೆ ಬರ್ತೀನಿ. ಸರಿ, ಹೊರಡು ಮನೆಗೆ. ಅಮ್ಮ, ನನ್ನ ಡ್ರೈವರ್ನ ರಿಲೀಸ್ ಮಾಡ್ಬಿಟ್ಟಂತಮ್ಮ.
ನನ್ನ ಕಾರ್ನ ಬಿಟ್ಬಿಟ್ರಂತೆ. ಹೌದಾ? ಅದೇಗೋ? ನನ್ನ ಕಾರಲ್ಲಿ ಇದ್ದಲ್ಲ ಅದು ಕಸ್ಟಮರು ದೊಡ್ಡ ಮನುಷ್ಯ ಅಂತೆ. ಅವ್ರ ಹೆಸರು ಹೇಳಿದ ತಕ್ಷಣ ಎಲ್ಲ ನಡ್ಕ ಸ್ಟಾರ್ಟ್ ಮಾಡೋದಂತೆ. ಆರ್ಯನ್ಗೂ ಸರಿಯಾಗಿ ಬೈದ್ರಂತೆ. ಹಾಗೆ ಆಗ್ಬೇಕು ಅವನ್ಗೆ, ಇನ್ನ ಚೆನ್ನಾಗಿ ಅವಮಾನ ಆಗ್ಬೇಕು. ನಮ್ನೆ ಬೀದಿಗೆ ನಿಲ್ಸ್ತಾನಲ್ಲ, ಅವ್ರ ಜನರಿಂದ ಅವನ್ಗೆ ಅವಮಾನ ಆಗ್ಬೇಕು. ನಿರೋಷ, ಹಾಗೆಲ್ಲ ಬಯಸ್ಬಾರ್ದಮ್ಮ. ಏನೋ ತಪ್ಪಾಗಿರುತ್ತೆ, ಸರಿ ಮಾಡ್ಕೋತಾರೆ ಬಿಡು. ನಾನು ಹೇಳಿಲ್ವ ನಿಂಗೆ ರಂಜಿತ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ? ಅಯ್ಯೋ, ರಂಜಿತ್ ಏನು ಮಾಡಿಲ್ಲಮ್ಮ. ಆ ದೊಡ್ಡ ಮನುಷ್ಯ ನನ್ನ ಕಸ್ಟಮರ್ ಆಗಿ ಸಿಕ್ಕಿದ್ದು ದೇವ್ರು ಸಿಕ್ಕಂಗಾಯ್ತು. ಬಿಡು, ಒಟ್ನಲ್ಲಿ ಬಚಾವಾದ್ರಲ್ಲ, ಅಷ್ಟು ಸಾಕು. ಆದಿ ಎಲ್ಲ ಸೆಟ್ಲ್ ಆಯ್ತು. ಏನೋ ನನ್ನ ಕಾರಲ್ಲಿ ಸ್ಮಗ್ಲಿಂಗ್ ನಡೀತಿತ್ತಾ? ನನ್ನ ಡ್ರೈವರ್ನ ಅರೆಸ್ಟ್ ಮಾಡ್ತೀಯಾ? ಈಗ ನಡ್ಸೋ ಕೇಸ್ನ ನೋಡೋಣ. ನಿನ್ನ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ, ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ. ಇನ್ನು ಮೇಲೆ ಉಗಿತಾರೆ ನೋಡು. ಏನೋ ದೊಡ್ಡದಾಗಿ ಹೆಸರು ಮಾಡಿದ್ದೆ ಅಲ್ವಾ ನೀನು, ಲಂಚ ತಗೊಳ್ದೇ ಇರೋ ಸಿನ್ಸಿಯರ್ ಆಫೀಸರ್ ಅಂತ. ಇವಾಗ ಸುಳ್ಳು ಕೇಸ್ ಬುಕ್ ಮಾಡಿ ಪಬ್ಲಿಕ್ ತೊಂದರೆ ಕೊಡ್ತೀಯ ಅಂತ ಮುಖಕ್ಕೆ ಕೂಗಿತಾರೆ. ಅದೇ ಸುಮ್ಮನೆ ಇರೋ. ಆರ್ಯ ಈಗಲೇ ಬೇಜಾರಾಗಿದ್ದಾನೆ ಪಾಪ. ಅವನಿಗೆ ಕೂಗಿದ್ರು ಅಂತ ನಿನಗೆ ಬೇಜಾರಾಗ್ತಿದೆ ಅಲ್ವಾ? ಪೊಲೀಸ್ನವ್ರು ಎಲ್ಲ ನನ್ನ ಅರೆಸ್ಟ್ ಮಾಡ್ತಾ ಅಂತ ಕಣ್ ತಪ್ಪಿಸಿ ಮನೇಲಿದ್ದೆ. ಅವಾಗ ನಿಮಗೆ ಬೇಜಾರಾಗ್ಲಿಲ್ಲ. ಪದೇ ಪದೇ ನನ್ನ ಕಾರ್ನ ಸೀಸ್ ಮಾಡ್ತಿದ್ರು, ಅವಾಗ್ಲೂ ನಿಮಗೆ ಬೇಜಾರಾಗ್ಲಿಲ್ಲ. ಮೇಲೆ ಮೇಲೆ ನನಗೆ ತೊಂದರೆ ಕೊಡ್ತಿದ್ರು, ಅವಾಗ್ಲೂ ನಿಮಗೆ ಬೇಜಾರಾಗ್ಲಿಲ್ಲ. ಒಂದೇ ಒಂದ್ಸಲ ಇವನ್ ಸೀನಿಯರ್ ಆಫೀಸರ್ ಉಗಿದ್ರು ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ಅದೇ ಪ್ಲೀಸ್ ಕಣೋ, ನೊಂದಿರೋರ್ನ ಇನ್ನೂ ಹೀಯಾಳಿಸ್ಬಾರ್ದು. ಇನ್ನೂ ಕುಗ್ಗಿ ಹೋಗ್ತಾರೆ. ಪ್ಲೀಸ್ ಸುಮ್ಮನೆ ಇರು. ಕುಗ್ಗೋಗ್ಲಿ ಬಿಡ್ರಿ, ಇವನ್ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಸತ್ಯಕ್ಕೆ ಜಯ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ. ಯಾರಿಗೂ ಕೆಟ್ಟದ್ನ ಬಯಸ್ಬೇಡಿ, ಅದು ನಿಮ್ಮನ್ನೇ ಮುಟ್ಟುತ್ತೆ. ನನಗೆ ಗೊತ್ತಿದ್ದು ಮಾಡಿಲ್ಲ. ನನಗೆ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಆ್ಯಕ್ಟ್ ಮಾಡಿದೆ. ಪ್ರಾಬಬ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಿನ್ನ ಕಡೆಯವರು ಇರಬೇಕು, ನೋಡ್ಕೊ. ನನ್ನ ಕಡೆಯವ್ರು ಯಾಕೋ ಕೊಡ್ತಾರೆ? ನನ್ನ ಕಡೆ ದೇವ್ರಿದ್ದಾನೆ, ಅವನು ನನ್ನ ಕಾಪಾಡ್ತಾನೆ. ನಿನ್ನ ಕಡೆ ಇರೋದು ದೆವ್ವಗಳು, ರಾಕ್ಷಸರು. ಅವ್ರುಗಳೇ ನಿನ್ನ ಕೈಲಿ ಇಂಥ ಕೆಲಸ ಮಾಡಿಸ್ತಿದ್ದಾರೆ. ನೀನೇ ಒಂದು ದೊಡ್ಡ ಅಲ್ಲು ಟಕಲ್ಲು. ಮಾತಿನ ಮೇಲೆ ನಿಗಾ ಇರಲಿ. ಹಿಂದೆಯಿಂದ ಬಂದು ಚೂರಿ ಹಾಕೋ ಕೀಳು ಮನುಷ್ಯ ನಾನಲ್ಲ. ಇನ್ನೆಂತವನು ನೀನು? ಇನ್ನೆಂತವನು? ನೀನೇ ಡ್ರಗ್ಸ್ ನನ್ನ ಕಾರಲ್ಲಿ ಇಟ್ಬಿಟ್ಟು ನನ್ನ ಕಾರ್ನ ಸೀಸ್ ಮಾಡ್ತೀಯಾ? ನಿನ್ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ, ಹೋಗಲ್ಲ. ಮತ್ತೆ ಮತ್ತೆ ಯೋಗ್ಯತೆ ಅಂತ ಮಾತಾಡ್ಬೇಡ. ಅದ್ನೇ ಗೊತ್ತಾಯ್ತು ಅಂತ ಹೇಳಿದ್ದು. ಸ್ವಲ್ಪ ನಿಲ್ಲಿಸ್ತೀರಾ ಇಬ್ರು ಪ್ಲೀಸ್? ನಿಲ್ಸಲ್ಲ ರೀ, ಇವನು ಪ್ರತಿ ಸಲ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ. ಏಯ್, ಇವತ್ತು ಹೇಳ್ತಾ ಇದೀನಿ ಕೇಳೋ. ನೀನು ನನ್ನ ಎಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಪಡು, ನನ್ನ ಬಿಸ್ನೆಸ್ಸಿಗೆ ಎಷ್ಟೇ ತೊಂದರೆ ಕೊಡು, ನಾನು ಅಷ್ಟೇ ಮೇಲೆ ಹೋಗ್ತಾ ಇರ್ತೀನಿ. ಆದ್ರೆ ನಿನ್ನ ಸುಳ್ಳನ್ನ ಯಾರು ಕಾಪಾಡೋದಕ್ಕಾಗಲ್ಲ. ನಿನ್ಗೆ ಕೆಲಸ ಇದೆ, ಪವರ್ ಇದೆ ಅಂತ ಕೊಬ್ಬು ಅಲ್ವಾ, ಇಳಿಸ್ತೀನಿ. ಆಗ ಇಳಿಸ್ತೇ ಹೋದ್ರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಅದೇ ಏನು ಮಾತಾಡ್ತಿದ್ಯೋ ನೀನು? ಆದಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನ್ ಮಾತಾಡ್ತಿದ್ದೆ ಅಂತ ಗೊತ್ತಾ? ನನಗೆ ಗೊತ್ತಿದೆ ನಾನು ಮಾತಾಡ್ತಿರೋದಮ್ಮ. ಇನ್ಮೇಲೆ ಶುರು ಮಾಡ್ತೀನಿ ನೋಡೋ ನನ್ನ ಆಟನ. ನಿರುದ್ಯೋಗಿಯಾಗಿ ಮನೇಲಿ ಹೇಗೆ ಬಿದ್ದಿರ್ತೀಯ ನೋಡು, ಅವಾಗ ನಿನಗೆ ಗೊತ್ತಾಗುತ್ತೆ ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಪರಿಣಾಮ ಹೇಗಿರುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ ಆರ್ಯ, ಲಂಚ ತಗೊಂತಿರೋ ಆರೋಪದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಯುವರ್ ಅಂಡರ್ ಅರೆಸ್ಟ್. ಪೊಲೀಸ್ ಆಫೀಸರ್ ಆಗಿ ಕರಪ್ಷನ್ ಆಕ್ಟಿವಿಟೀಸ್ನಲ್ಲಿ ಶಾಮೀಲಾಗಿದ್ದೀರಾ. ಯು ವಿಲ್ ಬಿ ಸಸ್ಪೆಂಡೆಡ್.